ನನ್ನ ಹೆಸರು ಪ್ರಕಾಶ್ ಅಂತ. ಇವರು ನಮ್ಮ ತಾಯಿಯವರು ಸುಜಾತಮ್ಮ ಅಂತ ಹೇಳ್ಬಿಟ್ಟು ಸುಮಾರು ಒಂದು 10-12 ವರ್ಷದಿಂದ ಈ ಕಾಲು ನೋವು, ಮೈ ನೋವು, ಕೈ ನೋವು ತುಂಬ ಇತ್ತು. ಬೇರೆ ಬೇರೆ ಹಾಸ್ಪಿಟ್ಲಿಗೆ ಸಜೆಸ್ಟ್ ಮಾಡಿದ್ದು ಎಲ್ಲ ಕಡೆ ನಾವು ಹೋಗಿ ತೋರಿಸಿದ್ದೀವಿ. ಬಟ್ ಇಲ್ಲಿವರೆಗೂ ಅವ್ರಿಗೆ ಯಾವುದೂ ಒಂದು ಗುಣ ಆಗಲಿಲ್ಲ. ಹಾಗಾಗಿ ನಾವು ಟಿ ವಿ ನೋಡ್ತಾ ಇದ್ದಾಗ ಇದು RJR ಹಾಸ್ಪಿಟ್ಲ್ ಅಂತ ಹೇಳ್ಬಿಟ್ಟು ಒಂದು ಅಡ್ವರ್ಟೈಸ್ಮೆಂಟ್ ಇದು ಬಂತು. ಸರಿ, ಎಲ್ಲ ಕಡೆನೂ ತೋರಿಸಿದ್ದೀವಲ್ಲ, ಇದೊಂದು ಕಡೆ ತೋರ್ಸೋಣ ಅಂತ ಹೇಳ್ಬಿಟ್ಟು ನಾವು ಲಾಸ್ಟು 1 ತಿಂಗಳಿಂದ ಬಂದು ದೆನ್ ಆಮೇಲೆ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿಸಿದ್ರು. ಆ ಡಾಕ್ಟ್ರು ನಾಡಿ ಹಿಡಿದು ಚೆಕ್ ಮಾಡಿದ್ರು. ಚೆಕ್ ಮಾಡಿ ಇವ್ರಿಗೆ ಏನೇನು ಪ್ರಾಬ್ಲಮ್ ಇದೆ ಅಂತ ಎಲ್ಲ ಇದು ಮಾಡಿ ಮತ್ತು 7 ಥೆರಪಿ ಮಾಡಿಕೊಟ್ರು. 7 ಥೆರಪಿ 7 ದಿನ ಕಂಟಿನ್ಯೂಸ್ ಬಂದು ನಮ್ಮ ತಾಯಿಗೆ ಥೆರಪಿ ಮಾಡಿದ್ದೆ. ಆಫ್ಟರ್ ದಟ್ ಅವರು ಮೆಡಿಷನ್ ಬರ್ಕೊಟ್ರು. ಮೆಡಿಷನಲ್ಲಿ ತೊಗೊಂಡೋಗಿ ಇವಾಗ ನಿಯರ್ ಬೈ 1 ತಿಂಗಳಾಗಿದೆ. ನಮಗೆ ನಿಜವಾಗ್ಲೂ ನಂಬೋಕ್ಕಾಗಲಿಲ್ಲ 1 ತಿಂಗಳಲ್ಲಿ ಇಷ್ಟೆಲ್ಲ ಚೇಂಜಸ್ ಆಗಿದೆ ಅಂತ. ಇಲ್ಲಿ RJR ಹಾಸ್ಪಿಟ್ಲಲ್ಲಿ ನಾವು ಬಂದಾಗ ನಮಗೆ ನಂಬಿಕೆ ಇರಲಿಲ್ಲ. ಆ್ಯಕ್ಚುಲಿ ಇಷ್ಟ ಅಲ್ಲೆಲ್ಲ ಅಂತಂಥ ಹಾಸ್ಪಿಟ್ಲಲ್ಲೆಲ್ಲ ತೋರಿಸ್ದೋ, ಬಟ್ ಇನ್ನೂ ನೋವು ಏನು ಕಮ್ಮಿ ಆಗಿಲ್ಲ ಅಂತ ನಾವು ಅಂದ್ಕೊಂಡು ದೆನ್ ಆಮೇಲೆ ನಾವು ಬಂದಮೇಲೆ ಇಲ್ಲಿ ನಾವು ಇಲ್ಲಿರೋ ಡಾಕ್ಟ್ರ್ ಇರ್ಬೋದು ಮತ್ತು ಇಲ್ಲಿ ನಮಗೆ ತಾಯಿಯರಿಗೆ 7 ಡೇಸ್ ಥೆರಪಿ ಮಾಡಿದ್ವು. ಆ ಥೆರಪಿ ಮಾಡೋವಂಥ ಇವರು ಇರ್ಬೋದು, ಡಾಕ್ಟ್ರುಗಳಿರ್ಬೋದು, ಅವ್ರ ಅಸಿಸ್ಟೆಂಟ್ಗಳಿರ್ಬೋದು, ತುಂಬ ಚೆನ್ನಾಗಿ ನೋಡಿದ್ದಾರೆ. ಅದರಿಂದ ನಮಗೆ RJR ಹಾಸ್ಪಿಟ್ಲಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ನಮ್ಮ ತಾಯಿಯರ ಆರೋಗ್ಯ ಚೆನ್ನಾಗಿರಲಿ ಅಂತ ಆಶಿಸ್ತೀನಿ.